ಮಾಜಿ ಶಾಸಕಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ತೆರದಾಳ್ ಕ್ಷೇತ್ರದ ಮುಖಂಡರು ಮತ್ತು ಮಹಿಳೆಯರ ಒತ್ತಾಯ. ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿರುವ ಹಾಗೂ ಮಾಜಿ ಸಚಿವರಾದ ಉಮಾಶ್ರೀ ಅವರಿಗೆ ಈ ಬಾರಿಯೂ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ತೆರದಾಳ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳಾ ಪದಾಧಿಕಾರಿಗಳು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಈ ಕುರಿತು ತೆರದಾಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಮುಖ ನಾಯಕಿ ಮಹಾನಂದ ದೊಡ್ಡಮನಿ ಅವರು ಹೈಕಮಾಂಡ್ಗೆ ವಿಶೇಷ ಮನವಿ ಮಾಡಿದ್ದಾರೆ. ನಮ್ಮ ತೆರದಾಳ್ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಈಗಿನ ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀಮತಿ ಉಮಾಶ್ರೀ ಅಮ್ಮನವರು 2013ರಿಂದ 2018ರವರೆಗೆ ತಮ್ಮ 5 ವರ್ಷಗಳ ಅಧಿಕಾರಾವಧಿಯಲ್ಲಿ ತೆರದಾಳ್ ಕ್ಷೇತ್ರದಲ್ಲಿ ಅಭೂತಪೂರ್ವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಕಾರ್ಯವೈಖರಿಯನ್ನ ನೋಡಿ ಮುಂಬರುವ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ನಮ್ಮೆಲ್ಲರ ತೀವ್ರ ಆಶಯವಾಗಿದೆ. ಅವರು ಈ ಹಿಂದೆ ಸಚಿವರಾಗಿದ್ದಾಗ 3 ಪ್ರಮುಖ ಇಲಾಖೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ತೆರದಾಳ್ ಕ್ಷೇತ್ರಕ್ಕೆ ಹಿಂದೆಂದೂ ಯಾರೂ ತರದೇ ಇರುವಷ್ಟು ಅತಿ ಹೆಚ್ಚು ಅನುದಾನವನ್ನ ತಂದು ಇತಿಹಾಸ ನಿರ್ಮಿಸಿದ್ದಾರೆ. ಕ್ಷೇತ್ರವನ್ನ ಸಮೃದ್ಧಗೊಳಿಸಲು ಹಾಗೂ ಮತ್ತಷ್ಟು ಬಲಪಡಿಸಲು ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಈ ನಿಟ್ಟಿನಲ್ಲಿ ನಾವು ತೆರದಾಳ್ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳ ಪರವಾಗಿ, ಮಹಿಳೆಯರ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಮಾಡಿಕೊಳ್ತಿದ್ದೇವೆ ಎಂದರು. ಉಮಾಶ್ರೀ ಅಮ್ಮನವರಿಗೆ ಸಚಿವ ಸ್ಥಾನ ನೀಡಿದರೆ ತೆರದಾಳ್ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ. ಉಮಾಶ್ರೀ ಅವರು ತೆರದಾಳ್ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕ್ಷೇತ್ರದ ಮಹಿಳೆಯರು ಹಾಗೂ ಮುಖಂಡರು ಒಟ್ಟಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾಯಕರು ಈ ಮನವಿಗೆ ಹೇಗೆ ಸ್ಪಂದಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಯೋಚನೆ ಮಾಡಿದ್ದಾರೆ. ಯಾವತ್ತು ಯಾವುದೂ ಒಂದು ಸಂಕೋಚ ಇಲ್ಲದೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಆದರೂ ನಮಗೆ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅವರು ಅಂತ ವೇಳೆ ಮಂತ್ರಿ ಸ್ಥಾನ ಅವರಿಗೆ ಕೊಟ್ಟರೆ ಕ್ಷೇತ್ರ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಅವರು ಇನ್ನೂವರೆಗೂ ಮಂತ್ರಿಯಾಗಿ ಇದ್ದಿದ್ರೂ ಕೂಡ ಮಹೇಶ್ವರಗಿ ಬ್ರಿಡ್ಜ್ ಅವತ್ತೇ ಕಂಪ್ಲೀಟ್ ಆಗ್ತಾಯಿತ್ತು. ಇಷ್ಟೊಂದು ವಿಳಂಬ ಆಗ್ತಿರಲಿಲ್ಲ. ಅದಕ್ಕಾಗಿ ನಮಗೆ ಅವರು ಮಂತ್ರಿ ಆದರೆ ಸಾಕಷ್ಟು ಜನರಿಗೆ, ಕಡುಬಡು ಜನರಿಗೆ ನಮ್ಮ ಬನ್ನಟ್ಟಿಯಲ್ಲಿ 6,000 ಹಕ್ಕುಪತ್ರನೂ ಕೊಟ್ಟಿದ್ದಾರೆ. ಅವ್ರ ಕೆಲಸ ಎಲ್ರಿಗೂ ಕ್ಷೇತ್ರ ಜನಕ್ಕೇನೆ ನೀವು ಕೇಳ್ಕೊಬಹುದು. ಕ್ಷೇತ್ರ ಜನಕ್ಕೆ ಸಾಮಾನ್ಯ ನಾವು ಕಾರ್ಯಕರ್ತರು, ನಾವು ಕಾಂಗ್ರೆಸ್ ಅದೀವಿ ಅಂತ ಈ ಥರ ಏನು ಹೇಳ್ತಾ ಇಲ್ಲ. ಕ್ಷೇತ್ರ ಜನರ ಇವತ್ತಾದರೂ ಅವ್ರು ನೆನೆಸ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ನಿಮಗೆ ಹೇಳ್ಬೇಕಂದ್ರೆ ಡಾಕ್ಟರ್ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಡಾಕ್ಟರ್ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಯಾಕೆ ಕೊಡ್ಬೇಕಂದ್ರೆ ಉಮಾಶ್ರೀ ಅವರು ಮಾಡಿರುವಂತ ಕೆಲಸ ಈಗೂ ನಡೆದವು, ಕೆಲಸ ಈಗೂ ಕೂಡ ಚಾಲ್ತಿವಲ್ಲಿ ಪ್ರೋಗ್ರೆಸ್ ನಲ್ಲಿ ಇದಾವೆ. ಆ ಕಾರಣಕ್ಕಾಗಿ ಉಮಾಶ್ರೀ ಅವರು ಮಾಡಿರುವಂತ ಕೆಲಸ, ಆ ಡಿಪ್ಲೊಮಾ ಕಾಲೇಜ್ ಇರ್ಬಹುದು, ITI ಕಾಲೇಜ್ ಇರ್ಬಹುದು, ಬ್ರಿಡ್ಜ್ ಇರ್ಬಹುದು, ಕೆನಾಲ್ ಇರ್ಬಹುದು, ಸಾಕಷ್ಟು ಬೆಳೆ ಎಣಿಕೆಯಲ್ಲಿ ಇಲ್ಲ, ಕೂದಲು ಎಣಿಸ್ಬೇಕು ಅಷ್ಟು ಕೆಲಸ ಅವರು ಮಾಡಿದ್ದಾರೆ. ಹೀಗಾಗಿ ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಉಮಾಶ್ರೀ ಅಂತ ಒಬ್ಬ ನಾಯಕಿ ಬೇಕು. ಆ ಕಾರಣಕ್ಕಾಗಿ ದಯಮಾಡಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, KC ವೇಣುಗೋಪಾಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ರಾಹುಲ್ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಹಾಗೂ ಈ ರಾಜ್ಯದ ಎಲ್ಲಾ ಲೀಡರ್ಶಿಪ್ ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ದಯಮಾಡಿ ಜಿಲ್ಲೆಯಲ್ಲಿ ಸಾಕಷ್ಟು ತಗದಾದ್ರು ಮಾಡಿದ್ದಾರೆ. ಇನ್ನ ಆದರೂ ಅವರು ಜನರು ಅವರಿಗೆ ನೆನೆಸ್ತಾರೆ. ಬಡವರು ಬಂದು ಅವ್ರ ಮಹಿಳೆಯರಿಗೆ, ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ಜಪ್ಕೊಂಡು ಹೋಗುವಂಥ ಸಾಮರ್ಥ್ಯ ಶ್ರೀಮತಿ ಉಮಾಶ್ರೀ ಅಮ್ಮ ಅವರಿಗಿದೆ. ಅವರಿಂದ ಒಂದು ಕಾಂಗ್ರೆಸ್ಗೂ ಒಳ್ಳೆಯ ಹೆಸರು ಈ ಜಿಲ್ಲೆಯಲ್ಲಿ ಬರ್ತದೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಉಮಾಶ್ರೀ ಅವರು 5 ವರ್ಷದಲ್ಲಿ ಒಂದು ಕಪ್ಪು ಚಿಕ್ಕಿ ಅವರ ಮೇಲೆ ಇಲ್ಲ ಅಂತ ವರ್ಕ್ ಮಾಡಿದ್ದಾರೆ. ಅವರು ಕೆಲಸ ಆದರೂ ತಾವು ಇನ್ನಾದರೂ ನೋಡ್ಕೋಬೇಕು, ಮಾಧ್ಯಮದವರು ನೋಡಬೇಕು, ಇನ್ನಾದರೂ ಅವ್ರ ಕೆಲಸ ಹೇಳ್ತವೆ. ಇದು ಶ್ರೀಮತಿ ಉಮಾಶ್ರೀ ಅವರು
ಅವ್ರ ವರ್ಕ್ ಹೇಳಿದೆ ಶ್ರೀಮತಿ ಉಮಾಶ್ರೀ ಅಂತೂ ರಾಷ್ಟ್ರಪತಿಯ ಪದವಿ ತಗೊಂಡಿದ್ದಾರೆ. ಯಾರಿಗೂ ಮೆಚ್ಚಿನ ನಾಯಕಿ ಅಂತ ಹೆಸರು ಗಳಿಸದಂತಹ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರಿಗೆ, ಯಾಕಂದ್ರೆ ಮಹಿಳಾ ಕೂಟದಲ್ಲಿ ಇನ್ನೂ ಯಾವ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವ್ರಿಗೆ ಈ ಸಚಿವ ಸ್ಥಾನ ಸಿಕ್ಕಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಳೀತದೆ ಅಂತ ನನಗೆ ಆಸೆ ಇದೆ. ಅವ್ರಿಗೆ ಖಂಡಿತವಾಗಿ ಈ ಸಲ ಕ್ಯಾಬಿನೆಟ್ ದರ್ಜೆಯನ್ನು ಕೊಡ್ಬೇಕಂತ ಹೇಳಿ ನಮ್ಮ ಅಲ್ಪಸಂಖ್ಯಾತರ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮತಕ್ಷೇತ್ರದಲ್ಲಿ ಮಾಡಿರುವಂತ ಕಾರ್ಯವೈಕಲ್ಯಗಳನ್ನು ನೋಡಿ ಇನ್ನು ಮುಂದೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕನ್ನುವಂತದ್ದು ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅವರು 3 ಇಲಾಖೆ ಒಳಗೆ ಕೆಲಸ ಮಾಡಿ ಯಶಸ್ವಿಗೊಳಿಸಿ ಹೈಯೆಸ್ಟ್ ಅನುದಾನ ತಂದು ನಮ್ಮ ತೇರದಾಳ್ ಮತಕ್ಷೇತ್ರದಲ್ಲಿ ಯಾರು ಮಾಡದೇ ಇರುವಂತ ಒಂದು ಸಾಧನೆಯನ್ನ ಮಾಡ್ಯಾರ. ಅದಕ್ಕಾಗಿ ನಾವು ಎಲ್ಲಾ ನಮ್ಮ ತೇರದಾಳ್ ಮತಕ್ಷೇತ್ರದ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲಾ ಮಹಿಳೆಯರ ಪರವಾಗಿ ನಾವು ಅವರಿಗೆ ಸಚಿವ ಸ್ಥಾನ ಕೊಡಂತೇಳಿ ನಾವು ಡಿ.ಕೆ. ಸಾಹೇಬ್ರಲ್ಲಿ ಆಗಿರ್ಬೋದು, ಕೆ.ಪಿ.